ವರ್ಷದಿಂದ ಒಂಥರ ತಲೆ ಭಾರ ಒಂಥರ ಆವಾಗ ಜುಮ್ ಅನ್ನಂಗೆ ಆಯ್ತಾ ಇರ್ತದೆ. ಒಂದು 10 ವರ್ಷ ಆಯ್ತು ಏಟ್ ಬಿದ್ದೆ ಕಾಲಿಗೆ. ಅದು ಇವಾಗ ನಡೀತಾ ಇದ್ರೆ ಒಂಥರ ನೋವು ಥರ ಜುಮ್ ಅನ್ನಂಗೆ ಆ ಥರ ಆಯ್ತಾ ಇತ್ತೆ. ಮಳೆ ಟೈಮಲ್ಲೇ ಬಿದ್ದಿತ್ತು ಕೆಲಸದಲ್ಲಿ. ಅದಾಗಿದ್ದಂಗೆ 3 ವರ್ಷದಿಂದ ಒಂಥರ ಏನ್ ತಿಂದ್ರು ಫುಡ್ ಅಡ್ಜಸ್ಟ್ ಆಯ್ತಾ ಇಲ್ಲ. ಪಿತ್ತಕೋಸಲ್ಲಿ ಸ್ಟೋನ್ ಇದೆ ಅಂತ ಹೋದ ವರ್ಷನೇ ತೆಗ್ದಿತ್ತು. ಹಂಗಿದ್ರು ಏನ್ ತಿಂದ್ರು ಸ್ವಲ್ಪ ಅಡ್ಜಸ್ಟ್ ಆಯ್ತಾ ಇಲ್ಲ. ಕರ್ತನೆ, ಸಹೋದರ ಸುಬ್ರಹ್ಮಣ್ಯ ಅವರಿಗೆ ಪ್ರಾರ್ಥಿಸ್ತಾ ಇದ್ದೇನೆಪ್ಪ. ಇಲ್ಲ ಪಿತ್ತಕೋಶದಲ್ಲಿರುವಂತಹ ಕಲ್ಲು ಕರಗಿ ಹೋಗಲಿ, ಸೌಖ್ಯ ಸಂಭವಿಸಲಿ ಕರ್ತನೆ. ಅದು ಮಾತ್ರವಲ್ಲದೆ ಕರ್ತನೆ, ಕಾಲು ನೋವು ಬಿಟ್ಟು ಹೋಗಲಿ, ಭಯದ ಆತ್ಮನ ಪೂರ್ಣ ಬಿಡುಗಡೆ ಮಾಡು. ಎಲ್ಲ ಅಜೀರ್ಣಗಳು ಬಿಟ್ಟು ಹೋಗಲಿ ಸ್ವಾಮಿ. ಒಳ್ಳೆ ಊಟ ಮಾಡಲಿಕ್ಕೆ ಹಸುವಿನ ಶಕ್ತಿ, ಜೀರ್ಣ ಶಕ್ತಿ ಅವರನ್ನು ಉಂಟು ಮಾಡು. ತಲೆ ಭಾರ ಎಲ್ಲ ಬಿಟ್ಟು ಹೋಗಲಿ ರೈಟ್ ನಾವು ಇನ್ ದ ನೇಮ್ ಆಫ್ ಜೀಸಸ್. ತಲೆ ಫ್ರೀ ಆಗಲಿ. ದೇವರಿಗೆ ಸಂಬಂಧ ಪಡೆದಿರುವಂಥದ್ದು ಯಾವುದಾದ್ರೂ ಅವರ ತಲೆ ಸೇರಿಕೊಂಡಿರುವುದಾದ್ರೆ ಅದನ್ನು ಈಗಲೇ ಯೇಸು ನಾಮಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ. ಔಟ್ ಜೀಸಸ್, ಔಟ್ ಜೀಸಸ್. ತಲೆ ಫ್ರೀ ಆಗಲಿ, ತಲೆ ಫ್ರೀ ಆಗಲಿ, ತಲೆ ಫ್ರೀ ಆಗಲಿ. ಯೇಸು ನಾಮ ತಲೆ ಫ್ರೀ ಆಗಲಿ. ಸಹೋದರ ಸುಬ್ರಹ್ಮಣ್ಯನ ತಲೆ ಫ್ರೀ ಆಗಲಿ ರೈಟ್ ನಾವು, ರೈಟ್ ನಾವು. ತಲೆ ಫ್ರೀ ಆಗಲಿ. ಹಾವುಗಳದ್ದು, ಚೆಡುಗಳದ್ದು, ವೈರ ಸಮಸ್ತ ಬಲವನ್ನು, ತುಳಿದೆಗೆ ಅಧಿಕಾರವನ್ನು ನನ್ನ ಹೆಸರ ಕೊಟ್ಟಿದ್ದಾನೆ. ಆದ್ರಿಂದ ಅದಕ್ಕೆ ಕೇಳಬಾರ್ದು ಸುಡೋದು. ಫ್ರೀ ತಲೆ ಬಚ್ಚಿ ಸರ್. ಈಗಲೂ ಫ್ರೀ ಆಗಲಿ. ತಲೆ ಫ್ರೀ ಆಗಲಿ, ತಲೆ ಫ್ರೀ ಆಗಲಿ, ತಲೆ ಫ್ರೀ ಆಗಲಿ. ಯೇಸು ನಾಮದಲ್ಲಿ ಫ್ರೀ ತಲೆ ಬಚ್ಚಿ ಸರ್. ಈಗ ನೋಡಿ, ಈಗ ಕಮ್ಮಿ ಆಗಿದೆ, ಫ್ರೀ ಆಗಿದೆ. ಓಕೆ ಸರ್.